ಬೆಂಗಳೂರಿನಿಂದ ದರ್ಶನ್ ಅನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅನಂತಪುರ ಮಾರ್ಗದಲ್ಲಿ ದರ್ಶನ್ ಅನ್ನ ಸ್ಥಳಾಂತರ ಮಾಡಲಾಗ್ತಾ ಇದ್ದು, ದರ್ಶನ್ ಬಳ್ಳಾರಿಯತ್ತ ಪ್ರಯಾಣದ ಎಕ್ಸ್ಕ್ಲೂಸಿವ್ ದೃಶ್ಯ ವಿಸ್ತಾರ ನ್ಯೂಸ್ಗೆ ಲಭ್ಯವಾಗಿದೆ. ನಾರೇಪಲ್ಲಿ ಟೋಲ್ ಬಳಿ ಕಾಣಿಸಿಕೊಂಡ ದರ್ಶನ್ ಪ್ರಯಾಣ ಬೆಳೆಸ್ತಾ ಇರುವಂತಹ ವ್ಯಾನ್ ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಟೋಲ್ ಗೇಟ್ನಲ್ಲಿ ಕಾಣಿಸಿಕೊಂಡಿದ್ದು, ಒಟ್ಟು 5 ಪೊಲೀಸ್ ವಾಹನಗಳ ಮೂಲಕ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಬಳ್ಳಾರಿ ಕಾರಾಗೃಹಕ್ಕೆ. ಅನಂತಪುರ ಮಂತ್ರಾಲಯ ಮೂಲಕ ದರ್ಶನನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಮೂಲಕ ಆಂಧ್ರಪ್ರದೇಶದ ತಲುಪಿದ ಈಗಾಗಲೇ ದರ್ಶನ್ ಅನಂತಪುರ ಮಾರ್ಗದಲ್ಲಿ ದರ್ಶನನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಪರಪನಾಗ್ರಹಾರ ಟು ಬಳ್ಳಾರಿ ಕಾರಾಗೃಹಕ್ಕೆ ದರ್ಶನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ A2 ಆರೋಪಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಪರಪನ ಅಗ್ರಹಾರದಲ್ಲಿ ಹಲವಾರು ದಿನಗಳಿಂದ ಇದ್ರು. ಈಗ ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನನ್ನ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ. ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡು ದರ್ಶನನ್ನ ಪೊಲೀಸ್ ಅಧಿಕಾರಿಗಳು ಶಿಫ್ಟ್ ಮಾಡ್ತಾ ಇದ್ದು, ಅನಂತಪುರ ಮಾರ್ಗದಲ್ಲಿ ದರ್ಶನನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ದರ್ಶನ್ ಬಳ್ಳಾರಿಯತ್ತ ಪ್ರಯಾಣ ಬೆಳೆಸಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ವಿಸ್ತಾರ ನ್ಯೂಸ್ನಲ್ಲಿ ನೀವು ಗಮನಿಸ್ತಾ ಇರಬಹುದು. ಇದು ನಾರೇಪಲ್ಲಿ ಟೋಲ್ ಬಳಿ ಕಾಣಿಸಿಕೊಂಡಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ವಿಸ್ತಾರ ನ್ಯೂಸ್ಗೆ ಲಭ್ಯವಾಗಿದ್ದು, ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಟೋಲ್ ಗೇಟ್ನಲ್ಲಿ ದರ್ಶನ್ ಬಳ್ಳಾರಿ ಕಾರಾಗೃಹದತ್ತ ಪ್ರಯಾಣ ಬೆಳೆಸುತ್ತಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ವಿಸ್ತಾರ ನ್ಯೂಸ್ಗೆ ಸಿಕ್ಕಿದ್ದು, ಒಟ್ಟು 5 ಪೊಲೀಸ್ ವಾಹನಗಳ ಮೂಲಕ ದರ್ಶನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಅನಂತಪುರ ಮಂತ್ರಾಲಯ ಮೂಲಕ ದರ್ಶನನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇಂದು ಬೆಳಗ್ಗಿನ ಜಾವ ಬೆಳ್ಳಂಬೆಳಗ್ಗೆ ದರ್ಶನ್ ಬೆಂಗಳೂರಿನಿಂದ ಬಳ್ಳಾರಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದು, ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡು ಈಗ ದರ್ಶನನ್ನ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. A2 ಆರೋಪಿಯಾಗಿದ್ದಾರೆ ದರ್ಶನ್. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಗೌಡ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ 3 FIRಗಳು ದಾಖಲಾಗಿದೆ. ಈ 3 ಪ್ರತ್ಯೇಕ ಪ್ರಕರಣದಲ್ಲಿ 2 ಪ್ರಕರಣದಲ್ಲಿ ದರ್ಶನ್ A1 ಆರೋಪಿಯಾಗಿದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನನ್ನ ಈಗ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದರ್ಶನ್ ಅವರ ಒಂದು ಫೋಟೋ ಭಾನುವಾರ ವೈರಲ್ ಆಯಿತು. ಫೋಟೋ ಬಳಿಕ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿರುವಂತಹ 25 ಸೆಕೆಂಡ್ಗಳ ತುಣುಕಿನ ವಿಡಿಯೋ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ರಾಜ್ಯಾದ್ಯಂತ ಸಂಚಲನವನ್ನ ಮೂಡಿಸಿತು ಈ ಫೋಟೋ ಮತ್ತೆ ಈ ವಿಡಿಯೋ. ಹೀಗಾಗಿ ದರ್ಶನನ್ನ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡುವಂತೆ ಕೋರ್ಟ್ ಆದೇಶವನ್ನ ನೀಡಿದ್ದು, ಇಂದು ದರ್ಶನನ್ನ ಬಳ್ಳಾರಿಯ ಕಾರಾಗೃಹಕ್ಕೆ ಪೊಲೀಸ್ ಅಧಿಕಾರಿಗಳು ಕಂಪ್ಲೀಟ್ ಅಲರ್ಟ್ ಆಗಿ ಬಿಗಿ ಭದ್ರತೆಯನ್ನ ಕೈಗೊಂಡು ದರ್ಶನನ್ನ ಬಳ್ಳಾರಿ ಕಾರಾಗೃಹದತ್ತ ಕರೆದೊಯ್ತಾ ಇದ್ದಾರೆ. ಈಗ ಅನಂತಪುರ ಮಾರ್ಗದಲ್ಲಿ ದರ್ಶನನ್ನ ಸ್ಥಳಾಂತರ ಮಾಡಲಾಗ್ತಾ ಇದ್ದು, ದರ್ಶನ್ ಬಳ್ಳಾರಿಯತ್ತ ಪ್ರಯಾಣ ಬೆಳೆಸಿದ ಎಕ್ಸ್ಕ್ಲೂಸಿವ್ ದೃಶ್ಯ ವಿಸ್ತಾರ ನ್ಯೂಸ್ಗೆ ಲಭ್ಯವಾಗಿದೆ. ನೀವು ಕೂಡ ದೃಶ್ಯಾವಳಿಯನ್ನ ಗಮನಿಸಬಹುದು. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ರಾಜಪ್ಪ, ಚಿಕ್ಕಬಳ್ಳಾಪುರ ಮೂಲಕ ಆಂಧ್ರ ಪ್ರದೇಶವನ್ನ ದರ್ಶನ್ ತಲುಪಿದ್ದಾರೆ. ಪೊಲೀಸರು ಯಾವ ರೀತಿ ಅಲರ್ಟ್ ಆಗಿದ್ದಾರೆ ರಾಜಪ್ಪ? ಕಾವ್ಯ, ಖಂಡಿತ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರ್ತಕ್ಕಂಥ ಈಗಾಗಲೇ ದರ್ಶನ್ ಗ್ಯಾಂಗನ್ನ ಈಗಾಗಲೇ ಚದುರಿಸಿ ಬೇರೆ ಬೇರೆ ಜಿಲ್ಲೆಗಳಿಗೆ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಮೂಲಕ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಮಾಡ್ತಕ್ಕಂಥ ಒಂದು ರೂಟ್ ಮ್ಯಾಪ್ ಅನ್ನ ಚೇಂಜ್ ಮಾಡಿ ಈಗಾಗಲೇ ಚಿಕ್ಕಬಳ್ಳಾಪುರವನ್ನ ಬಿಟ್ಟು ಈಗಾಗಲೇ ಆಂಧ್ರ ಪ್ರದೇಶವನ್ನ ಪ್ರವೇಶ ಮಾಡಿರ್ತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿ ಭಾಗವಾಗಿರ್ತಕ್ಕಂಥ ಬಾಗೇಪಲ್ಲಿಯ ಒಂದು ನಾರೇಪಲ್ಲಿ ಟೋಲ್ ಮುಖಾಂತರ ಈಗಾಗಲೇ ದರ್ಶನ್ ಸಾಗಿಸ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳು, ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸಹ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಇದಕ್ಕೆ ಮುಖ್ಯವಾಗಿ 2 DR ವ್ಯಾನುಗಳು ಮತ್ತೆ 3 ಪೊಲೀಸ್ ವ್ಯಾನುಗಳು ಸೇರಿ ಒಟ್ಟು 5 ವಾಹನಗಳಲ್ಲಿ ದರ್ಶನ್ ಅನ್ನ ಈಗಾಗಲೇ ಸಾಗಿಸ್ತಾ ಇರ್ತಕ್ಕಂಥದ್ದು. ಇನ್ನು ಟೋಲ್ ಬಳಿ ಯಾವುದೇ ರೀತಿಯಾದಂತ ಅನಾಹುತ ಆಗಬಾರ್ದು ಅಂತ ಹೇಳಿ ಅಲ್ಲಿ ಕೂಡ ಒಂದಷ್ಟು ಕರ್ನಾಟಕದ ಪೊಲೀಸರನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಅಲ್ಲಿಂದ ಈಗಾಗಲೇ ಗುಂತಕಲ್ಲು, ಅನಂತಪುರ ಮತ್ತೆ
ಆ ಮೂಲಕ ಮಂತ್ರಾಲಯ ಒಂದು ಹೈವೇ ಏನಿದೆ ಆ ಹೈವೇ ಮುಖಾಂತರ ಈಗಾಗಲೇ ದರ್ಶನನ ಶಿಫ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಚಿಕ್ಕಬಳ್ಳಾಪುರದ ಒಂದು ಏನು ನಂದಿ ಕ್ರಾಸ್ ಎಂಟ್ರಿ ಆದ ಬಳಿಕ ಅಲ್ಲಿಂದ ಚಿದಲ್ಪುರ ಕ್ರಾಸು, ಅಲ್ಲಿಂದ ಪೆರೇಸಂದ್ರ ಕ್ರಾಸು, ಅಲ್ಲಿಂದ ಮತ್ತೆ ಬಾಗೇಪಲ್ಲಿಗೆ ಎಂಟ್ರಿ ಕೊಟ್ಟು ಬಾಗೇಪಲ್ಲಿ ಈಗಾಗಲೇ ಟೋಲ್ ಅನ್ನ ಕ್ರಾಸ್ ಮಾಡ್ಕೊಂಡು ಈಗಾಗಲೇ ಅನಂತಪುರ ಜಿಲ್ಲೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಇಲ್ಲಿಂದ ಗುಂತಕಲ್ ಏನು ಮುಖ್ಯ ಒಂದು ರೈಲ್ವೆ ಜಂಕ್ಷನ್ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಆಗಿ ಜೈಲಿಗೆ ಕೊಂಡೊಯ್ತಕ್ಕಂಥ ಒಂದು ಎಲ್ಲ ಏರ್ಪಾಡುಗಳನ್ನು ಸಹ ಪೊಲೀಸರು ಮಾಡ್ಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಪ್ರಮುಖವಾಗಿ ಯಾವ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಯಾವುದೇ ರೀತಿಯಕ್ಕಂತ ಒಂದು ವೆಹಿಕಲ್ಸ್ ಅನ್ನ ಅಂದ್ರೆ ಈಗಾಗಲೇ ಬೆಳಿಗ್ಗೆ ಮುಂಜಾನೆ ಕಡಿಮೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂತ ಅಭಿಮಾನಿಗಳು ಅಡ್ಡಗಟ್ಟಿ ಏನಾದ್ರು ಅನಾಹುತ ಮಾಡಬಹುದು ಅಂತ ಹೇಳಿ ಪ್ರಮುಖವಾಗಿ ಎಲ್ಲಾ ಒಂದು ಜಂಕ್ಷನ್ಗಳಲ್ಲಿ ಎಲ್ಲ ಒಂದು ಅಂಶಲ್ಲಿ ಬರ್ತದೆ, ಮತ್ತೆ ಎಲ್ಲೆಲ್ಲಿ ಸಣ್ಣ ಪುಟ್ಟ ಒಂದು ಸ್ಟಾಪ್ ಬರ್ತದೆ, ಎಲ್ಲ ಕೂಡ ಪೊಲೀಸರನ್ನ ಆಯೋಜನೆ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಆಂಧ್ರ ಪ್ರದೇಶಕ್ಕೆ ಈಗಾಗಲೇ ಕೊಂಡೊಯ್ದಿರ್ತಕ್ಕಂಥ, ಅಲ್ಲಿಂದ ನೇರವಾಗಿ ಜೈಲಿಗೆ ಕೊಂಡೊಯ್ತಕ್ಕಂಥ ಎಲ್ಲಾ ಒಂದು ವ್ಯವಸ್ಥೆಗಳನ್ನು ಸಹ ಪೊಲೀಸರು ಮಾಡ್ಕೊಂಡಿರ್ತಕ್ಕಂಥದ್ದು. ಕಾವ್ಯ. ಎಸ್ ರಾಜಪ್ಪ, ಇನ್ನು ಈಗಾಗಲೇ ಅನಂತಪುರ ಮಾರ್ಗದಲ್ಲಿ ದರ್ಶನ್ ಸ್ಥಳಾಂತರ ಮಾಡಲಾಗ್ತಾ ಇದೆ. ಕಂಪ್ಲೀಟ್ ರೂಟ್ ಮ್ಯಾಪ್ ಅನ್ನು ಕೂಡ ಪೊಲೀಸರು ಹಾಕೊಂಡಿದ್ದಾರೆ. ಬಳ್ಳಾರಿಗೆ ತಲುಪೋದು ಎಷ್ಟೊತ್ತಾಗ್ಬೋದು ರಾಜಪ್ಪ? ಕಾವ್ಯ, ಖಂಡಿತ ಏನು ಈಗಾಗಲೇ ಚಿಕ್ಕಬಳ್ಳಾಪುರ ಬಿಟ್ಟಿರ್ತಕ್ಕಂಥ ಚಿಕ್ಕಬಳ್ಳಾಪುರದಿಂದ ಸುಮಾರು 350 ಕಿಲೋಮೀಟರ್ ಈಗಾಗಲೇ ಆ ಒಂದು ಕಿಲೋಮೀಟರ್ನ ಕ್ರಮಿಸಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಅಂದಾಜು ಪ್ರಕಾರ 1.5-2 ಗಂಟೆ ಬೇಕಾಗುತ್ತೆ. ಯಾಕಂದ್ರೆ ಮುಖ್ಯವಾಗಿ ಪೊಲೀಸರು ಏನು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲ ಒಂದು ಜಂಕ್ಷನ್ ನಲ್ಲಿ ಎಲ್ಲ PS ಗಳಿಗೆ ಮಾಹಿತಿ ಕೊಟ್ಕೊಂಡು ಅಲ್ಲಿ ಯಾವುದೇ ರೀತಿ ಆಗತಕ್ಕಂತ ಒಂದು ಟ್ರಾಫಿಕ್ ಕಿರಿಕಿರಿ ಆಗ್ಬಾರ್ದು ಅಂತೇಳಿ ಎಲ್ಲ ರೂಟ್ ಕ್ಲಿಯರ್ ಇರೋದ್ರಿಂದ 1.5-2 ಗಂಟೆ ಒಳಗೆ ಆ ಒಂದು ಬಳ್ಳಾರಿಯನ್ನ ತಲುಪತಕ್ಕಂತ ಒಂದು ವ್ಯವಸ್ಥೆನ ಈಗಾಗಲೇ ಪೊಲೀಸರು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಒಂದು ಪ್ಲಾನ್ ಹಾಕೊಂಡು ಈಗ ಅಲ್ಲಿಂದ ದರ್ಶನನ ಶಿಫ್ಟ್ ಮಾಡ್ತಕ್ಕಂಥದ್ದು ದಾರಿಯಲ್ಲಿ ಮುಖ್ಯವಾಗಿ ಪ್ರಮುಖವಾಗಿರ್ತಕ್ಕಂಥ ಒಂದು PS ಈಗ ಮಂತ್ರಾಲಯ PS ಆಗಿರ್ಬೋದು, ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ ರಸ್ತೆಯಲ್ಲಿ ಬರ್ತಕ್ಕಂಥ ಎಲ್ಲಾ PS ಗಳು ಕೂಡ ಮಾಹಿತಿ ಕೊಟ್ಕೊಂಡು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿಂದ ಕರ್ನಾಟಕದಿಂದ ಒಂದಷ್ಟು ಜನ ಅಭಿಮಾನಿಗಳು ಹೋಗಿರ್ತಾರೆ ಅಂತ ಒಂದು ಶಂಕೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿ ಕೂಡ ಒಂದು ಪೊಲೀಸ್ ಸ್ಟೇಷನ್ಗಳಿಗೆ ಮಾಹಿತಿ ಕೊಟ್ಟು ಯಾವುದೇ ರೀತಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಕ್ಕಂಥ ಎಲ್ಲಾ ರೀತಿಯ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ರೆ. ಜೊತೆಗೆ ಬಳ್ಳಾರಿಯಲ್ಲೂ ಸಹ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡ್ಕೊಂಡಿದ್ರೆ. ಜೈಲಿಗೆ ಈಗಾಗಲೇ ಯಾವುದೇ ರೀತಿಯಕ್ಕಂತ ಸಾರ್ವಜನಿಕರಿಗೆ ನಿರ್ಬಂಧ ಹೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಯಾವುದೇ ರೀತಿಯಂತ ಕಿರಿಕಿರಿ ಆಗ್ಬಾರ್ದು, ಮತ್ತೆ ಪೊಲೀಸರಿಗೂ ತೊಂದರೆ ಆಗ್ಬಾರ್ದು ಅಂತೇಳಿ ಅಲ್ಲಿ ಈಗಾಗಲೇ ಸಾರ್ವಜನಿಕರ ನಿರ್ಬಂಧ ಹೇರಿ ಸುತ್ತಲೂ 140% ಜಾರಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರಾಗವಾಗಿ ಈಗ ದರ್ಶನ್ಗೆ ಅವ್ನ ಜೈಲಿಗೆ ಶಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು. ಕಾವ್ಯ. ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್ಗಾಗಿ. ಬೆಂಗಳೂರಿನಿಂದ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸವನ್ನ ಅನುಭವಿಸ್ತಾ ಇದ್ರು. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆದೇಶವನ್ನ ಹೊರಡಿಸಿದ್ದು ಬಳ್ಳಾರಿ ಕಾರಾಗೃಹಕ್ಕೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.